ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾನು ಡಿಪ್ಲೊಮೊ ವಿದ್ಯಾರ್ಥಿಗಳಿಗೆ ಮತ್ತು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಈಗ ತಾನೇ ಹೊಸದಾಗಿ ಶುರು ಮಾಡಿದ್ದೀನಿ. ಸೊ ಇಲ್ಲಿ ನಮಗೆ ಬೇಕಾಗಿರುವಂತಹ ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್ ಇರ್ಬೋದು, ಅದೇ ರೀತಿಯಾಗಿ ಕೆಲವೊಂದು ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಕೂಡ ನನ್ನ ಚಾನಲ್ಲು ಮತ್ತು ನನ್ನ ಮೊಬೈಲ್ ಆ್ಯಪಲ್ಲಿ ಅವೈಲೇಬಲ್ ಇರುತ್ತೆ. ನೀವು ಫಸ್ಟ್ ಟೈಮ್ ಈ ಚಾನಲ್ನ ವಿಸಿಟ್ ಮಾಡೋದಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಅಂದಾಗೆ ನಿಮಗೆ ಕಂಟೆಂಟ್ ಇಷ್ಟ ಆದರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡಿ, ಇಲ್ಲಾಂದರೆ ತೊಂದರೆ ಇಲ್ಲ. ಯಾಕಂದರೆ ನಾನು ಅಬ್ಸರ್ವ್ ಮಾಡ್ದಂಗೆ ಒಂದು ಯೂಟ್ಯೂಬ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಓನ್ಲಿ 70% 30% ಮಾತ್ರ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ವಾಚ್ ಮಾಡ್ತಾರಂಥವ್ರು. ರಿಮೈನಿಂಗ್ 70% ಏನಿದ್ದಾರೆ, ಸೊ ಅದನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ. ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಸಪೋರ್ಟ್ ಮಾಡಿ. ಅಂದಾಗೆ ನಾವೀಗ ಫೋರಿಯರ್ ಸೀರೀಸ್ನ ಆಫ್ ರೇಂಜ್ ಪ್ರಾಬ್ಲಮ್ಸ್ ಮಾಡ್ತಾ ಇದ್ದೀರಿ, ನೀವು ನೋಡ್ತಾ ಇದ್ದೀರಾ. ಸೊ ನಿಮಗೆ ಇಲ್ಲಿ ಅನಿಸ್ಬೋದು, ಸರ್ ಇಲ್ಲಿ ಏನು ಆಫ್ ರೇಂಜ್ ಅಂತ ಮೆನ್ಷನ್ ಮಾಡಿದ್ವಲ್ಲ. ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಫ್ರಮ್ ರೇಂಜಿಂಗ್ ಫ್ರಮ್ ಎಕ್ಸ್ ಟು π/2 pi minus x ranging from π/2 to pi, show that f of x is equal to this one. ಅದಕ್ಕೆ ನಿಮ್ಗೆ ಈ ಥರ ಕನ್ಫ್ಯೂಸ್ ಆಗುತ್ತೆ ಅಂತಲೇ ಇನ್ನೂ ಒನ್ ಆಫ್ ದಿ ನೋಟ್ಸನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಫ್ರಮ್ 0 to π/2 ಆ್ಯಂಡ್ pi minus x from π/2 to s, find the ಆಫ್ ರೇಂಜ್ ಫೋರಿಯರ್ ಸೈನ್ ಸೀರೀಸ್ ಆಫ್ ಎಫ್ ಆಫ್ ಎಕ್ಸ್. ನೋಡಿ ಈ ಥರ ಮೆನ್ಷನ್ ಮಾಡ್ತಾರೆ. ಹಾಗಾಗಿ ನೀವೇನು ಮಾಡಬೇಕು, ಆಫ್ ರೇಂಜ್ ಅಂತ ಕೊಟ್ಟಿದ ತಕ್ಷಣ ನಮಗೆಲ್ಲ ಗೊತ್ತೇ ಇದೆ ನೋಡಿ, ಸೈನ್ ಸೀರೀಸ್ ಅಂತ ಇದೆ. ನಾನು ನೆನ್ನೆ ತಾನೇ ಅಂದರೆ ಪ್ರೀವಿಯಸ್ ಕ್ಲಾಸಲ್ಲಿ ತಾನೇ ಹೇಳಿದ್ದೆ, ಸೈನ್ ಅಂತ ಬಂದರೆ ಏನು, ಒಂದೇ ಒಂದು ಫಂಕ್ಷನ್ ಮಾಡಬೇಕಾಗಿರೋದು, ದಟ್ ಇಸ್ bn ಇಂಟು ಸೈನ್ ಆಫ್ ದಿ ವ್ಯಾಲ್ಯೂ nx. ಇದು ನಿಮಗೆ ಬರುವಂತಹ ವ್ಯಾಲ್ಯೂ, ದಟ್ ಇಸ್ ಫಾರ್ ಎಫ್ ಆಫ್ ದಿ ಎಕ್ಸ್ ವ್ಯಾಲ್ಯೂ. ಅಂದರೆ ಫೋರಿಯರ್ ಸೀರೀಸಲ್ಲೇ ಅರ್ಧ ಮಾಡ್ದಂಗೆ. ಓಕೆನಾ? ಸೊ ಲೆಟ್ ಅಸ್ ಸಾಲ್ವ್ ದಿಸ್ ಪ್ರಾಬ್ಲಮ್. ನಮ್ಗೆ ಕೊಟ್ಟಿರುವಂಥದ್ದನ್ನು ಫಸ್ಟ್ ಬರ್ಕೋಣ. ನಮ್ಗೆ ಕೊಟ್ಟಿರುವಂಥ ವ್ಯಾಲ್ಯೂ ಏನಿದೆ, ದ ಎಫ್ ಆಫ್ ಎಕ್ಸ್ ದೇ ಹ್ಯಾವ್ ಡಿಫೈನ್ಡ್. ಎಫ್ ಆಫ್ ಎಕ್ಸ್ ಡಿಫೈನ್ ಮಾಡಿದರೆ ಎಲ್ಲಿ ಡಿಫೈನ್ ಮಾಡಿದ್ದಾರೆ, ದಟ್ ಈಸ್ ಇಲ್ಲೇ ತೋರಿಸ್ತೀನಿ ನಿಮಗೆ. ಎಫ್ ಆಫ್ ಎಕ್ಸ್ ಡಿಫರೆಂಟ್ ಫ್ರಮ್ 0 to π/2, ದಟ್ ಈಸ್ ಎಕ್ಸ್ ಅಂತ. ಯಾವ ಬೇರೆ ಇದರಲ್ಲಿ ಆದರೆ 0 to π/2 ಆದರೆ ಎಕ್ಸ್ ಅಂತ ತೊಗೊಬೇಕು, π/2 to π ಆದರೆ pi minus x ಅನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಹಾಗಾದರೆ ಸೊ ನಾನು ಬರ್ಕೋತೀನಿ ದ ಗಿವನ್ ಫಂಕ್ಷನ್. ಸೊ ಲೆಟ್ ಅಸ್ ಸ್ಟಾರ್ಟ್ ದ ಸೊಲ್ಯೂಷನ್. ಸೊ ಸೊಲ್ಯೂಷನ್ ಫಸ್ಟ್ ಏನು ಮಾಡೋಣ, ಫಂಕ್ಷನ್ ಬರ್ಕೋಣ. ಎಫ್ ಆಫ್ ಎಕ್ಸ್ ಈಸ್ ಡಿಫೈನ್ಡ್ ಆಸ್ ಟೂ ವ್ಯಾಲ್ಯೂಸ್, ಒನ್ ಈಸ್ ಎಕ್ಸ್, ಅದರ್ ಒನ್ ಈಸ್ pi minus x. ಎಕ್ಸ್ ಏನಾಗಿದೆ, ಫಾರ್ ದ ಇಂಟರ್ವಲ್ 0 ಲೆಸ್ ದೆನ್ ಎಕ್ಸ್ ಲೆಸ್ ದೆನ್ π/2. ಇಲ್ಲೇನಾಗ್ತಾ ಇದೆ, ಇಟ್ಸ್ ಫ್ರಮ್ π/2 ಲೆಸ್ ದೆನ್ ಎಕ್ಸ್ ಲೆಸ್ ದೆನ್ pi. ಅಂದರೆ ನಮ್ಗೆ ಡಿಫೈನ್ ಮಾಡ್ತಾ ಇರೋಂಥ ಫಂಕ್ಷನ್ನು ದ ಆಫ್ ರೇಂಜ್ ಸೀರೀಸ್ ಎಲ್ಲಿಂದ ಎಲ್ಲಿಗಿದೆ, ದಟ್ ಈಸ್ ಬಿಟ್ವೀನ್ 0 to π ಅಲ್ಲಿದೆ. ಅಂದರೆ ನೋಡಿ ಇಲ್ಲಿಂದ ಇಲ್ಲಿಗೆ, ಸೊ ದಟ್ಸ್ ವೈ ವಿಲ್ ಕಾಲ್ ಇಟ್ ಆಸ್ 0 to π ಅಂತ ಕನ್ಸಿಡರ್ ಮಾಡ್ತೀರಿ. ವಿ ನೋ ದಟ್ ಈಸ್ ದ ಆಫ್ ರೇಂಜ್ ಸೀರೀಸ್. ನಮ್ಗೆ ಡಿಫೈನ್ ಮಾಡ್ತಾ ಇರೋದು ಎಲ್ಲ ಪ್ರಾಬ್ಲಮ್ ಕೂಡ ಎಲ್ಲಿಂದ ಎಲ್ಲಿಗೆ, 0 to π. ಸೊ ಹಾಗಾದ್ರೆ ಇದಕ್ಕೆ ನಾವು ಕಂಡುಹಿಡಿಬೇಕಾಗಿರೋ ವ್ಯಾಲ್ಯೂ ಯಾವುದು, ಫಸ್ಟ್ ಬರ್ಕೋಣ. ದೇರ್ಫೋರ್ ಯಾವ ಎಫ್ ಆಫ್ ಎಕ್ಸ್ ಕಂಡುಹಿಡಿಬೇಕಪ್ಪ ಅಂದರೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸಿಗ್ಮಾ ವ್ಯಾಲ್ಯೂ, ದಟ್ ಈಸ್ ಸಿಗ್ಮಾ ಅಂತ ಕರಿತೀನಿ, ನಿಮ್ಮ ಕಾಲೇಜುಗಳಲ್ಲಿ ಸಮೇಷನ್ ಅಂತ ಕರೀತಾರೆ, ತೊಂದರೆ ಇಲ್ಲ, ಎರಡೂ ಒಂದೇ ಮೀನಿಂಗೇ. n is equal to 1 to infinity bn ಇಂಟು ಸೈನ್ ಆಫ್ ದಿ ವ್ಯಾಲ್ಯೂ nx ನ ಕಂಡುಹಿಡಿಬೇಕು. ಹಾಗಾದರೆ ಫಾರ್ಮುಲಾ ಫಾರ್ bn ಬರ್ಕೊಬೇಕು. ವಾಟ್ ಇಸ್ ದ ಫಾರ್ಮುಲಾ ಫಾರ್ bn? bn ಎಲ್ಲ ನಿಮ್ಗೆ ಗೊತ್ತೇ ಇದೆ, ಆಲ್ರೆಡಿ ನಾವು ಆಫ್ ರೇಂಜ್ ಸೀರೀಸ್ ಮಾಡ್ತಾ ಇರೋದ್ರಿಂದ ಡೈರೆಕ್ಟಾಗಿ ಏನು ಬರ್ತೀರಿ, 2 ಡಿವೈಡೆಡ್ ಬೈ ಎಲ್ ಅಂತ ಬರ್ಕೋತೀರಿ. ಸೊ ದಟ್ ಈಸ್ ಇಯರ್ ನಾವೇನು ಮಾಡೋಣ, 2/π ಅಂತ ಬರ್ಕೋಣ. ಎಲ್ಲಿಂದ ಎಲ್ಲಿಗೆ, ಫ್ರಮ್ 0 to π ಎಫ್ ಆಫ್ ಎಕ್ಸ್ ಇಂಟು ದ ವ್ಯಾಲ್ಯೂ ವಿಲ್ ಕನ್ಸಿಡರ್ ಸೈನ್ ಆಫ್ ದಿ ವ್ಯಾಲ್ಯೂ nx ಇಂಟು ಏನು, dx. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ನಾನು ಸ್ವಲ್ಪ ಲೆಫ್ಟಲ್ಲಿ ಬರಿತೀನಿ, ನಿಮಗೆಲ್ಲ ಗೊತ್ತೇ ಇದೆ, ಯಾಕಂದರೆ ನಮಗೆ ಇಲ್ಲಿ ಫಾರ್ಮುಲಾ ಸ್ವಲ್ಪ ಲೆಂತಿ ಆಗುತ್ತೆ, ಅದಕ್ಕೋಸ್ಕರ ಫಸ್ಟೇ ಬರಿತೀನಿ 0 to π ಎಫ್ ಆಫ್ ಎಕ್ಸ್. ನೋಡಿ ಇಲ್ಲಿ 2 ಸ್ಟೆಪ್ ಆಗಿ ನಾವು ಇದನ್ನು ಸ್ಪ್ಲಿಟ್ ಮಾಡ್ತೀವಿ. ಯಾಕೆ 2 ಸ್ಟೆಪ್ ಆಗಿ ಸ್ಪ್ಲಿಟ್ ಮಾಡ್ತೀವಿ ಅಂತಂದರೆ, ವೆರಿ ಸಿಂಪಲ್. ನೀವು ಅಬ್ಸರ್ವ್ ಮಾಡ್ಬೋದು, ನಮಗೆ ಫಂಕ್ಷನ್ನ ಡಿಫೈನ್ ಮಾಡುವಂಥದ್ದು ನೋಡಿ, ಫಂಕ್ಷನ್ನ ಡಿಫೈನ್ ಮಾಡುವಂಥದ್ದು ಎಲ್ಲಿಂದ ಇಲ್ಲಿಗೆ 0 to π/2 ಇದೆ, ದಟ್ ಈಸ್ ಫಾರ್ ಎಕ್ಸು. π/2 to π ಇದೆ, pi minus x. ಬಟ್ ನಾವೀಗ ಹಾಕಿರೋ ಫಾರ್ಮುಲಾ ಎಲ್ಲಿಂದ ಇರೋದು, 0 ಇಂದ π. ನೋಡಿ 0 ಇಂದ πಗೆ, ಬಟ್ ಇನ್ ಬಿಟ್ವೀನ್ ದೀಸ್ ಟು ವ್ಯಾಲ್ಯೂಸ್ ನಮ್ಗೆ ಯಾವ್ದು ಎಕ್ಸಿಸ್ಟ್ ಆಗುತ್ತೆ, π/2. ನಿಮಗೆಲ್ಲ ಗೊತ್ತೇ ಇದೆ, ದಿಸ್ ಇಸ್ ದ ವ್ಯಾಲ್ಯೂ 90 ಡಿಗ್ರಿ ಅಂತ ಕರಿತೀರಿ, ದಿಸ್ ಇಸ್ ದ ವ್ಯಾಲ್ಯೂ 180 ಡಿಗ್ರಿ ಅಂತ ಕರಿತೀರಿ. ಸೊ 0 ಇಂದ 90 ಒಂದು ಶಿಫ್ಟು, 90 ಇಂದ 180ಗೆ. ಅದಕ್ಕೆ ನಾವೇನು ಮಾಡ್ತೀರಿ, ಈಗ ಲಿಮಿಟ್ಸ್ನ ಸ್ಪ್ಲಿಟ್ ಮಾಡ್ತೀರಿ. ಸೊ ಯಾವ ಥರ ಸ್ಪ್ಲಿಟ್ ಮಾಡ್ತೀರಿ ಅಂತ ನೋಡಿ, ಒಂದು 0 to π/2 ಹಾಕ್ತೀರಿ, ಇನ್ನೊಂದು ವಿಲ್ ಸ್ಟಾರ್ಟ್ ಫ್ರಮ್ π/2 to π. ಹಾಗಾದ್ರೆ ಇಲ್ಲಿ ಎಫ್ ಆಫ್ ಎಕ್ಸ್ ಏನಾಗುತ್ತೆ, 0 ಇಂದ π/2ಗೆ ಡಿಫೈನ್ ಮಾಡಿರುವಂಥ ಫಂಕ್ಷನ್ ಯಾವುದು, ಎಕ್ಸ್. ಆಗ ನಾನು ಇಲ್ಲೇನು ಟ್ರೀಟ್ ಮಾಡಬೇಕು, ಎಕ್ಸ್ ಅಂತ ಟ್ರೀಟ್ ಮಾಡಬೇಕು. ಎಕ್ಸ್ ಪಕ್ಕ ಏನಿರುತ್ತೆ, ಸೈನ್ ಆಫ್ ದಿ ವ್ಯಾಲ್ಯೂ nx dx ಆಗುತ್ತೆ. ಪ್ಲಸ್ ಇಲ್ಲೇನಾಗುತ್ತೆ, ಇಟ್ ವಿಲ್ ಬಿಕಮ್ pi minus x. ಓಕೆನಾ?
ಸೊ ಯಾಕಂದರೆ ಮೆನ್ಷನ್ ಮಾಡಿದೆ ನೋಡಿ ಪೈ ಮೈನಸ್ ಎಕ್ಸ್ ಅಂತೇಳಿ, ಅದಕ್ಕೆ ಪೈ ಮೈನಸ್ ಎಕ್ಸ್ ಕನ್ಸಿಡರ್ ಮಾಡ್ತೀನಿ. ಪಕ್ಕದಲ್ಲಿ ಸೈನ್ ಆಫ್ ದಿ ವ್ಯಾಲ್ಯೂ ಎನ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಈಗ ನಾವು ಎರಡನ್ನೂ ಕೂಡ ಸಪ್ರೇಟಾಗಿ ಇಂಟಿಗ್ರೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಆಚೆ 2/π ಇದೆ, ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಈ ಒಂದು ಟರ್ಮ್ಗೆ ಫಸ್ಟ್ ನಾವೇನು ಮಾಡ್ತೀವಿ, ಬರ್ನೌಲಿಸ್ ಥಿಯರಮ್ನ ಅಪ್ಲೈ ಮಾಡ್ತೀನಿ. ಫಸ್ಟ್ ಫಂಕ್ಷನ್ ಎಕ್ಸ್ ಹಂಗೆ ಇರುತ್ತೆ. ಸೈನ್ ಎನ್ ಎಕ್ಸ್ಗೆ ಬರೀಬೇಕಾದ್ರೆ ಮೈನಸ್ ಆಫ್ ದಿ ವ್ಯಾಲ್ಯೂ ಕಾಸ್ ಎನ್ ಎಕ್ಸ್ ಡಿವೈಡೆಡ್ ಬೈ ಎನ್, ಇದು ಒಂದು ಫಂಕ್ಷನ್ ಆಯಿತು. ಈಗ ನೆಕ್ಸ್ಟ್ ಮೈನಸ್ ಆಗುತ್ತೆ. ಈ ಎಕ್ಸ್ನ ಡಿರೈವೇಟಿವ್ ಮಾಡಿದಾಗ ಏನು ಬರುತ್ತೆ, 1 ಬರುತ್ತೆ. ಇದನ್ನು ಮತ್ತೆ ನಾನು ಏನು ಮಾಡ್ತೀನಿ, ಇಂಟಿಗ್ರೇಟ್ ಮಾಡ್ತೀನಿ. ಮೈನಸ್ ಕಾಸ್ ಎನ್ ಎಕ್ಸ್ ಇರೋದೇನಾಗುತ್ತೆ, ಸೈನ್ ಎನ್ ಎಕ್ಸ್ ಆಗುತ್ತೆ. ಡಿವೈಡೆಡ್ ಬೈ ದ ವ್ಯಾಲ್ಯೂ ಆಲ್ರೆಡಿ ಎನ್ ಇದೆ, ಇಲ್ಲೇನಾಗುತ್ತೆ ಎನ್ ಸ್ಕ್ವೇರ್ ಆಗುತ್ತೆ. ಸೊ ಇದು ನಾನು ಮಾಡ್ತಾ ಇರುವಂತಹ ಈ ವ್ಯಾಲ್ಯೂಗೆ. ಸೊ ಇಫ್ ಯು ವಾಂಟ್ ಐ ಕ್ಯಾನ್ ಟೇಕ್ ದಿಸ್ ಒನ್ ವಿತ್ ದ ಬ್ರ್ಯಾಕೆಟ್. ಎಲ್ಲಿಂದ ಎಲ್ಲಿಗಿದೆ ಇದು, ದಿಸ್ ಈಸ್ ಫ್ರಮ್ ಲಿಮಿಟ್ 0 to π/2. ಓಕೆ, ಸೊ ಈಗ ಇದನ್ನು ನಾನು ಮತ್ತೆ ಡಿರೈವೇಟಿವ್ ಮಾಡ್ತೀನಿ. ಪ್ಲಸ್ ಇದೆ, ಸೊ ಇದಕ್ಕೊಂದು ಫ್ಲವರ್ ಬ್ರ್ಯಾಕೆಟ್ ಯೂಸ್ ಮಾಡೋಣ. ಇಲ್ಲಿ ಪೈ ಮೈನಸ್ ಎಕ್ಸ್ ಫಸ್ಟ್ ಫಂಕ್ಷನ್ ಹಂಗೆ ಇರುತ್ತೆ. ಇಲ್ಲೂ ಕೂಡ ಇದು ಯು ಅಂತ ಟ್ರೀಟ್ ಮಾಡೋದು, ಇದನ್ನು ವಿ ಅಂತ ಟ್ರೀಟ್ ಮಾಡೋದು. ಸೊ ಇದಕ್ಕೇನು ಬರುತ್ತೆ, ಮೈನಸ್ ಆಫ್ ದಿ ವ್ಯಾಲ್ಯೂ ಕಾಸ್ ಎನ್ ಎಕ್ಸ್ ಡಿವೈಡೆಡ್ ಬೈ ಎನ್ ಬರುತ್ತೆ. ನಾನು ಅವಾಗಲೇ ಹೇಳಿದ್ದೀನಿ, ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ ಎನ್ ಹಿಂಗೆ ಬರುತ್ತೆ ಅಂತೇಳಿ. ಮತ್ತೆ ಏನು ಮಾಡ್ತೀರಿ, ಮೈನಸ್ ಹಾಕ್ತೀರಿ. ಇದನ್ನು ನಾವೀಗ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಪೈಗೆ ಡಿಫ್ರೆನ್ಸಿಯೇಷನ್ 0, ಎಕ್ಸ್ಗೆ ಡಿರೈವೇಟಿವ್ 1. ಇದನ್ನು ಮತ್ತೆ ನಾನು ಇಂಟಿಗ್ರೇಟ್ ಮಾಡಿದಾಗ ಮೈನಸ್ ಹಂಗೆ ಇರುತ್ತೆ. ಇಲ್ಲಿ ಸೈನ್ ಎನ್ ಎಕ್ಸ್ ಬರುತ್ತೆ ಡಿವೈಡೆಡ್ ಬೈ ಎನ್ ಸ್ಕ್ವೇರ್ ಆಗುತ್ತೆ. ಓಕೆನಾ. ಸೊ ದಿಸ್ ಈಸ್ ಅಗೇನ್ ಫ್ರಮ್ ಎಲ್ಲಿಂದ ಎಲ್ಲಿಗೆ. ಸೊ ದಿಸ್ ಈಸ್ ನಾಟ್ ಫ್ರಮ್ 0 to π/2, ದಿಸ್ ಈಸ್ ಫ್ರಮ್ π/2 to π. ದಿಸ್ ಈಸ್ ಫ್ರಮ್ π/2 to π. ಸೊ ಆಫ್ಟರ್ ದಿಸ್ ಒನ್ ವಿ ಹ್ಯಾವ್ ದ ಬಿಗ್ಗರ್ ಸ್ಕ್ವೇರ್ ಬ್ರ್ಯಾಕೆಟ್. ಸೊ ಈಗ ನೋಡಿ ನಮ್ಗೆ ಎರಡು ಫಂಕ್ಷನ್ ಬಂತು. ದಿಸ್ ಇಸ್ ದ ಒನ್ ಫಂಕ್ಷನ್, ಐ ವಿಲ್ ಮೆನ್ಷನ್ ದಿಸ್ ಒನ್. ಇದಕ್ಕೆ ನಾನು ಸಪ್ರೇಟಾಗಿ ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ಹಾಕಬೇಕು, ಮತ್ತು ಇದಕ್ಕೆ ಸಪ್ರೇಟಾಗಿ ಅಪ್ಪರ್ ಲಿಮಿಟ್ ಮತ್ತು ಲೋಯರ್ ಲಿಮಿಟ್ನ ಹಾಕಬೇಕು. ಈಗ ಇವುಗಳಿಗೆ ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ಹಾಕಿದ್ದೇ ಆದಾಗ ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್ ಇಯರ್. ಯಾಕಪ್ಪ ಅಂತಂದರೆ ಜನರಲ್ ಆಗಿ ನಾವು ಯಾವಾಗಲೂ ಪೈ ಕನ್ಸಿಡರ್ ಮಾಡ್ತಾ ಇರ್ತೀರಿ, ಬಟ್ ಇಲ್ಲೇನಾಗ್ತಿದಪ್ಪ ಅಂದರೆ π/2 ಇದೆ. ಓಕೆನಾ. ಸೊ ಅದಕ್ಕೆ ನಾವು ಸ್ವಲ್ಪ ಕೇರ್ಫುಲ್ಲಾಗೇ ಹೆಜ್ಜೆ ಇಡಬೇಕಾಗುತ್ತೆ. ನೋಡಿ, ಇಲ್ಲಿ ಒಂದು ಮೈನಸ್ ಇದೆ, ಇಲ್ಲೊಂದು ಮೈನಸ್ ಇದೆ. ಬೇಕಾದ್ರೆ ಮೈನಸ್ನ ಆಚೆ ತೆಗಿಬೋದು, ಇಲ್ಲ ಅಂತಂದರೆ ಮೈನಸ್ನ ಮಲ್ಟಿಪ್ಲೈ ಕೂಡ ಮಾಡ್ಬೋದು, ತೊಂದರೆ ಇಲ್ಲ. ನಾನು ಫಸ್ಟ್ ಈಗ ಲಿಮಿಟ್ಸ್ನ ಅಪ್ಲೈ ಮಾಡ್ತೀನಿ. ಬಿಫೋರ್ ದಟ್ ಇಲ್ಲೊಂದು ಮೈನಸ್ಸು ಎರಡು ಆಚೆ ತೊಗೊಂಡು -2/π ಅಂತ ಬರ್ಕೋತೀನಿ. ಬೇಕಾದ್ರೆ ದಿಸ್ ಒನ್ ಐ ಕ್ಯಾನ್ ರೈಟ್ ಇಟ್ ಆಸ್ -2 ಡಿವೈಡೆಡ್ ಬೈ π ಅಂತ ಬರ್ಕೊಂಡ್ಬಿಡ್ತೀನಿ. ಮತ್ತು ಎರಡರಲ್ಲೂ ಒಂದು ಎನ್ ಕಾಮನ್ ಇದೆ, ಒಂದು ಎನ್ನ ಆಚೆ ತೆಗಿತೀನಿ. ನೋಡಿ, ಸೊ ಒಂದು ಎನ್ನ ಆಚೆ ತೆಗಿತೀನಿ. ನಾವು ಆದಷ್ಟು ಎಷ್ಟು ಸಿಂಪ್ಲಿಫೈ ಮಾಡ್ಕೋತೀರೋ ಅಷ್ಟು ನಮ್ಗೆ ಒಳ್ಳೆಯದು. ಈಗ ಉಳಿದಿರುವಂಥ ಫಂಕ್ಷನ್ ಏನು ನೋಡ್ಕೊಳ್ಳಿ, ಒಳಗಡೆ ಉಳಿದಿರುವಂಥದ್ದು ನಮಗೆ ಎರಡರಲ್ಲೂ ಮೈನಸ್ ಕಾಮನ್ ತೆಗೆದೆ. ಇಲ್ಲಿ ಏನು ಉಳಿತು, ಎಕ್ಸ್ ಇಂಟು ಕಾಸ್ ಎನ್ ಎಕ್ಸ್ ಉಳಿದಿದೆ ಈ ಟರ್ಮಲ್ಲಿ. ಇನ್ನು ಇಲ್ಲಿ ಬಂದಾಗ ಒಂದು ಮೈನಸ್ ಉಳ್ಕೊಳುತ್ತೆ. ಇದೇನಾಗುತ್ತೆ, ಸೈನ್ ಆಫ್ ದಿ ವ್ಯಾಲ್ಯೂ ಎನ್ ಎಕ್ಸ್ ಡಿವೈಡೆಡ್ ಬೈ ಎನ್ ಉಳಿದಿದೆ. ಯಾಕಂದರೆ ಎರಡಲ್ಲೂ ಒಂದು ಎನ್ ಮಾತ್ರ ಕಾಮನ್ ತೆಗಿದೆ. ಓಕೆನಾ. ಸೊ ದಿಸ್ ಈಸ್ ಈಗ ನಮಗೆ ಸ್ವಲ್ಪ ಈಸಿ ಅನಿಸುತ್ತೆ. ನೋಡಿ, ಎಲ್ಲಿಂದ ಎಲ್ಲಿಗೆ ಹಾಕಬೇಕು, 0 to π/2. ಓಕೆನಾ. ಅದೇ ರೀತಿ ಇಲ್ಲಿ ನೋಡಿ, ಸೊ ಇನ್ ದ ಡಿನಾಮಿನೇಟರ್, ಅಂದರೆ ಡಿನಾಮಿನೇಟರ್ ಅಲ್ಲ, ಇನ್ನೊಂದು ಟರ್ಮ್ ಕಂಟಿನ್ಯೂ ಮಾಡೋದಾಗಿರುವಂಥದ್ದು ಪ್ಲಸ್ ಹಾಕೋತೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ಕೂಡ ನೀವು ಕಾಮನ್ ತೆಗೆಯುವಂಥದ್ದರೆ, ಸೊ ಆ್ಯಕ್ಚುಲಿ ಇಲ್ಲಿ ನೀವು ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಯಿತು. ಓಕೆ, ಏನು ಕಾಮನ್ ಇದೆ, ತೊಂದರೆ ಇಲ್ಲ. ಮತ್ತು ಮೈನಸ್ ಕೂಡ ಕಾಮನ್ ಏನು ತೊಂದರೆ ಇಲ್ಲ. ಓಕೆ, ಸೊ ಈವನ್ ಇನ್ ದೀಸ್ ಟೂ ಟರ್ಮ್ಸ್ ಆಲ್ಸೋ ಯು ಕ್ಯಾನ್ ಸಿ ದಟ್ ಇಲ್ಲೂ ಕೂಡ ಏನಿದೆ, ಇಲ್ಲೂ ಕೂಡ ಎನ್ ಸ್ಕ್ವೇರ್ ಇದೆ. ಸೊ ಒಂದೇನು ಆಚೆ ತೊಗೊಂಡ್ಬಿಡ್ತೀನಿ, ಟೋಟಲಾಗಿ ಬರ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಇಲ್ಲೊಂದು ಮೈನಸ್ ಇದೆ, ಇಲ್ಲೊಂದು ಮೈನಸ್ ಇದೆ, ಆಚೆ ತೊಗೋತೀನಿ, ಟೋಟಲಾಗಿ ಬರ್ಕೋತೀನಿ. ಹಾಗಾದರೆ ಅಂದರೆ ಈ ಎರಡು ಫಂಕ್ಷನ್ ಕೂಡ ನಾನು ಕಾಮನ್ ತೆಗೆದಂಗೆ ಆಯಿತು. ಇನ್ನು ಉಳಿದಿರೋ ಫಂಕ್ಷನ್ ಏನು, ಸೊ ದಟ್ ಈಸ್ ವಾಟ್, ಇಲ್ಲಿ π - x ಹಂಗೆ ಬರ್ಕೋತೀನಿ. ಸೊ ಇಲ್ಲಿರುವಂಥದ್ದು ಏನು, ಕಾಸ್ ಆಫ್ ದಿ ವ್ಯಾಲ್ಯೂ ಎನ್ ಎಕ್ಸ್ ಬರ್ಕೋತೀನಿ. ಸೊ ಇದು ಈ ಟರ್ಮ್ ಆಯಿತು, ಕರೆಕ್ಟಾ. ಸೊ ಒಳಗಡೆದಲ್ಲೇ ಇನ್ನೊಂದು ಟರ್ಮ್ ಇರುವಂಥದ್ದು. ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್ ಈಗ ಮಾಡ್ಬೇಕಾರೆ. ಮೈನಸ್, ಸೊ ಈ ಮೈನಸ್ ಒಂದು ಆಚೆ ಹೊರಟೋಯ್ತು. ಈ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ದಿಸ್ ವ್ಯಾಲ್ಯೂ ವಿಲ್ ಬಿಕಮ್ ಪ್ಲಸ್. ಇಲ್ಲಿ ನನಗೇನು ಉಳಿದಿದೆ, ಸೈನ್ ಆಫ್ ದಿ ವ್ಯಾಲ್ಯೂ ಎನ್ ಎಕ್ಸ್ ಡಿವೈಡೆಡ್ ಬೈ ಎನ್ ಉಳಿದಿದೆ, ಕರೆಕ್ಟಾ. ಸೊ ದಿಸ್ ಈಸ್ ದ ವ್ಯಾಲ್ಯೂ ಇನ್ ದಿಸ್ ಒನ್. ಸೊ ಇದು ಕೂಡ ನಮ್ಗೆ ಎಲ್ಲಿಂದ ಎಲ್ಲಿಗೆ ಲಿಮಿಟ್ಸ್, ಇದಕ್ಕೆ ಲಿಮಿಟ್ ಬಂದು π/2 to π. ಇದು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಇದಕ್ಕೆ ಲಿಮಿಟ್ ಬಂದು 0 to π/2. ಸೊ ಈಗ ನಾನು ಸಪ್ರೇಟ್ ಲಿಮಿಟ್ ಅಪ್ಲೈ ಮಾಡ್ತೀನಿ. ಏನು ಬರುತ್ತೆ ನೋಡಿ, -2 ಡಿವೈಡೆಡ್ ಬೈ π ಎನ್ ವ್ಯಾಲ್ಯೂ ಎಲ್ಲಾದರೂ ಕಾಮನ್ ತೆಗೆದಿರುವಂಥದ್ದು. ಈಗ ಇದಕ್ಕೆ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡ್ತೀನಿ. ನೋಡಿ, ಎಕ್ಸ್ ಜಾಗದಲ್ಲಿ π/2 ಹಾಕಬೇಕು, ಕಾಸ್ ಎನ್ π/2 ಹಾಕಬೇಕು. ಎಕ್ಸ್ ಜಾಗದಲ್ಲಿ π/2 ಹಾಕ್ತೀನಿ, ಅಪ್ಪರ್ ಲಿಮಿಟು π/2, ಕಾಸ್ ಆಫ್ ದಿ ವ್ಯಾಲ್ಯೂ ಎನ್ π/2. ಮತ್ತು ಇದಕ್ಕೇನು ಮಾಡೋಣ, ಮತ್ತೆ ಲಿಮಿಟ್ ಅಪ್ಲೈ ಮಾಡ್ತೀನಿ. ಸೊ ಅಪ್ಪರ್ ಲಿಮಿಟ್ ಹಾಕ್ತೀನಿ, ಸೈನ್ ಆಫ್ ದಿ ವ್ಯಾಲ್ಯೂ ಎನ್ π ಡಿವೈಡೆಡ್ ಬೈ 2, ಕರೆಕ್ಟಾ. ದಿಸ್ ವಿಲ್ ಬಿ ಅಪ್ಲಿಕೇಬಲ್ ಫಾರ್ ಓನ್ಲಿ ದಿಸ್ ಫಂಕ್ಷನ್. ಡಿವೈಡೆಡ್ ಬೈ ಎನ್ ಹಂಗೆ ಇದೆ. ಸೊ ಇದು ಏನು ಅಪ್ಪರ್ ಲಿಮಿಟ್ನ ಹಾಕಿರೋಂಥದ್ದು, ಮೈನಸ್ ಲೋಯರ್ ಲಿಮಿಟ್ನ ಹಾಕ್ತೀನಿ. ಎಕ್ಸ್ಗೆ 0 ಹಾಕಿದಾಗ ಈ ಟರ್ಮ್ ಫುಲ್ 0 ಆಗಿಬಿಡುತ್ತೆ.
ಇದಕ್ಕೆ 0 ಹಾಕಿದಾಗ ಇದು ಕೂಡ ಏನಾಗುತ್ತೆ 0 - 0. ಅಂದರೆ ಇದರ ಕತೆ ಮಾತ್ರ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಮುಗೀತು. ಇನ್ನು ನನಗೆ ಇದು ಫಂಕ್ಷನ್ ಬಾಕಿ ಇದೆ, ಅದು ಸಪ್ರೇಟಾಗಿ ಬರೀತಿದ್ವಿ ನೋಡಿ. ಈಗ ಇದಕ್ಕೆ ಅಪ್ಪರ್ ಲಿಮಿಟ್ ಹಾಕ್ತೀನಿ ಕಾಸ್ ಎನ್ ಪೈ. ಸೊ ಇಲ್ಲಿ ಪೈ ಮೈನಸ್ ಪೈ ಆಗುತ್ತೆ. ಸೊ ಇಲ್ಲಿ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ನೋಡಿ. ಇಲ್ಲಿ ಪೈ ಮೈನಸ್ ಪೈ ಆಗೋದ್ರಿಂದ ಅಪ್ಪರ್ ಲಿಮಿಟ್ ಹಾಕಿದಾಗ ಈ ಟರ್ಮ್ 0 ಆಗೋಗ್ಬಿಡುತ್ತೆ, ಕಾಸ್ ಎನ್ ಪೈ. ಇನ್ನು ಇಲ್ಲಿ ನೋಡ್ತೀರಾ, ಇಲ್ಲಿ ಏನು ಮಾಡ್ತೀರಾ, ಅಪ್ಪರ್ ಲಿಮಿಟು ಸೈನ್ ಎನ್ ಪೈ ಇದೆ, ಇದು ಕೂಡ 0 ಆಗೋಗ್ಬಿಡುತ್ತೆ. ಸೈನ್ ಎನ್ ಪೈ ಡಿವೈಡೆಡ್ ಬೈ ಎನ್ ಏನೇ ಇದ್ರೂ ಕೂಡ ಈ ಟರ್ಮ್ ಫುಲ್ ಅಪ್ಪರ್ ಲಿಮಿಟ್ ಹಾಕಿದಾಗ ನಿಮಗೆ ಹೊರಟೋಗುತ್ತೆ. ಸೊ ದಿಸ್ ವ್ಯಾಲ್ಯೂ ಆಲ್ಸೋ ವಿಲ್ ಬಿಕಮ್ 0, ದಿಸ್ ವ್ಯಾಲ್ಯೂ ವಿಲ್ ಆಲ್ಸೋ ಬಿಕಮ್ 0. ಅದೇ ಲಿಮಿಟ್ ನಾನು ಏನಾಗ್ತೀನಿ, ಸೊ ಈಗ ಲೋಯರ್ ಲಿಮಿಟ್ ಹಾಕ್ತೀನಿ, ಮೈನಸ್ ಬರ್ಕೊಂಡು ಇಷ್ಟಕ್ಕೂ ಲೋಯರ್ ಲಿಮಿಟ್ ಹಾಕ್ತೀನಿ. ಲೋಯರ್ ಲಿಮಿಟ್ ಹಾಕಿದಾಗ ಏನಾಗುತ್ತೆ ನೋಡಿ, ಪೈ ಮೈನಸ್ ಎಕ್ಸ್ ಹಾಕಿದ್ರೆ ಇದು ಬರ್ಕೊಂಡೆ ಪೈ ಮೈನಸ್ ಪೈ ಬೈ 2. ದಿಸ್ ಇಸ್ ದ ಒಳಗಡೆ ಇರುವಂತಹ ಈ ಟರ್ಮ್ಗೆ ಹಾಕಿರುವಂಥದ್ದು. ಕಾಸ್ ಆಫ್ ದಿ ವ್ಯಾಲ್ಯೂ ಎನ್ ಟೈಮ್ಸ್ ಆಫ್ ಪೈ ಬೈ 2 ಪ್ಲಸ್ ಮತ್ತೆ ಪೈ ಬೈ 2 ಸೈನ್ ಆಫ್ ದಿ ವ್ಯಾಲ್ಯೂ ಎನ್ ಪೈ ಬೈ 2 ಡಿವೈಡೆಡ್ ಬೈ ಎನ್. ಇದು ನಮಗೆ ಲಾಸ್ಟ್ಗೆ ಉಳಿದಿರುವಂಥದ್ದು ಆಫ್ಟರ್ ಆಲ್ ಅಪ್ಪರ್ ಲಿಮಿಟ್ ಮತ್ತು ಲೋಯರ್ ಲಿಮಿಟ್ನ ಅಪ್ಲೈ ಮಾಡಿದಾಗ. ಇಲ್ಲಿ ಯಾವ್ದು 0 ಆಗುತ್ತೆ ಅಂತ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಯಾವ್ಯಾವ ಟರ್ಮ್ಸು 0 ಆಗುತ್ತೆ ಅಂತ ನೋಡ್ಕೊಳ್ಳಿ. ಇಲ್ಲಿ ಪೈ ಬೈ 2 ಕಾಸ್ ಟೈಮ್ಸ್ ಆಫ್ ಎನ್ ಟೈಮ್ಸ್ ಆಫ್ ಪೈ ಬೈ 2 ನಮಗೇನಿದು 0 ಆಗೋದಿಲ್ಲ, ಇದು ಹಂಗೆ ಉಳ್ಕೊಳುತ್ತೆ. ಇಲ್ಲಿ ಸೈನ್ ಟೈಮ್ಸ್ ಆಫ್ ಎನ್ ಬೈ 2 ಪೈ ಎನ್ ವ್ಯಾಲ್ಯೂ ಇದು ಕೂಡ ನಮಗೆ 0 ಆಗೋದಿಲ್ಲ, ಹಂಗೆ ಉಳ್ಕೊಳುತ್ತೆ. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೊಬೋದು ಯಾವ್ಯಾವ ಟರ್ಮ್ಸ್ಗಳನ್ನ ಕ್ಯಾನ್ಸಲ್ ಮಾಡಬೇಕು ಅಂತೇಳಿ. ನಮಗೆ ಯಾವಾಗಲೂ ಅಷ್ಟೇ ಕಾಸ್ ಆಫ್ ದಿ ವ್ಯಾಲ್ಯೂ 90 ಡಿಗ್ರಿ ಇಸ್ ಆಲ್ವೇಸ್ 0, ಕರೆಕ್ಟಾ? ಇದು ವ್ಯಾಲ್ಯೂ ಏನಾಗುತ್ತೆ ನಮಗೆ 0 ಆಗೋಗ್ಬಿಡುತ್ತೆ. ಯಾಕೆ ಸರ್ ಅಂತಂದರೆ ಮಲ್ಟಿಪಲ್ಸ್ ಆಫ್ ಪೈ ಬೈ 2 ಇದೆ, ಹಾಗಾಗಿ ಇದೇನಾಗುತ್ತೆ ನಮಗೆ 0 ಆಗೋಗ್ಬಿಡುತ್ತೆ. ಓಕೆನಾ? ನೋಡಿ, ಇದನ್ನು ಕಂಪ್ಲೀಟ್ ಸಿಂಪ್ಲಿಫೈ ಮಾಡೋಣ, ನಿಮ್ಗೆ ಇನ್ನೂ ಈಸಿ ಸ್ಟೆಪ್ಪಲ್ಲಿ ಅರ್ಥ ಮಾಡಿಸ್ತೀನಿ. -2 ಡಿವೈಡೆಡ್ ಬೈ ಪೈ ಎನ್ ಹಂಗೆ ಇದೆ. ನಂಗೆ ಉಳಿದಿರೋದು ಟರ್ಮ್ ಬರ್ಕೋತೀನಿ. ದಿಸ್ ಇಸ್ ವಾಟ್ ಪೈ ಬೈ 2 ಇಂಟು ಕಾಸ್ ಆಫ್ ದಿ ವ್ಯಾಲ್ಯೂ ಎನ್ ಪೈ ಬೈ 2 ಆ್ಯಂಡ್ ದಿಸ್ ಒನ್ ಇಸ್ ವಾಟ್ ಮೈನಸ್ ಸೈನ್ ಆಫ್ ದಿ ವ್ಯಾಲ್ಯೂ ಎನ್ ಪೈ ಬೈ 2 ಡಿವೈಡೆಡ್ ಬೈ ಎನ್. ಇದು ಹೊಲ್ಟೋಯ್ತು, ಇದು ಹೊಲ್ಟೋಯ್ತು, ಇದು ಹೊಲ್ಟೋಯ್ತು. ಇನ್ನು ಪ್ಲಸ್ ಇಂಟು ಮೈನಸ್ ಇಲ್ಲಿ ಉಳಿದಿರುವಂಥದ್ದು, ಇದು ಮೈನಸ್ ಹಾಕ್ತೀನಿ. ಪೈ ಮೈನಸ್ ಪೈ ಬೈ 2 ಅಂದರೆ ಇದು 1 ಪೈ ಇದ್ದಂಗೆ. 1 ಪೈಲಿ ಪೈ ಬೈ 2 ಅಂದರೆ ನನಗೆ LCM ತೊಗೊಂಡ್ರು ಕೂಡ ಒಂದು ಪೈ ಬೈ 2 ಉಳಿಯುತ್ತೆ. ಅವಾಗ ಇದೇನಾಗುತ್ತೆ ಪೈ ಬೈ 2 ಟೈಮ್ಸ್ ಆಫ್ ಕಾಸ್ ಆಫ್ ದಿ ವ್ಯಾಲ್ಯೂ ಎನ್ ಪೈ ಬೈ 2 ಆಗುತ್ತೆ. ಇನ್ನು ಮೈನಸ್ ಇಂಟು ಪ್ಲಸ್ ಇದೇನಾಯಿತು ಮೈನಸ್ ಆಯಿತು. ಇಲ್ಲಿ ನನಗೆ ವ್ಯಾಲ್ಯೂ ಸೈನ್ ಆಫ್ ದಿ ವ್ಯಾಲ್ಯೂ ಎನ್ ಪೈ ಬೈ 2 ಡಿವೈಡೆಡ್ ಬೈ ಎನ್. ಇಲ್ಲಿ ನೀವು ಅರ್ಥ ಮಾಡ್ಕೊಬೋದು, ಈ ಎರಡು ಟರ್ಮ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಇದು -1 ಟರ್ಮ್, ಇದು -1 ಟರ್ಮ್, ಎರಡನ್ನೂ ಆ್ಯಡ್ ಮಾಡಿದಾಗ -2 ಡಿವೈಡೆಡ್ ಬೈ ಪೈ ಎನ್ ಇದೆ. ಇದು -2 ಟೈಮ್ಸ್ ಆಫ್ ಸೈನ್ ಆಫ್ ದಿ ವ್ಯಾಲ್ಯೂ ಎನ್ ಪೈ ಬೈ 2 ಡಿವೈಡೆಡ್ ಬೈ ಎನ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಕಡೆಗೆ ಮೈನಸ್ ಇಂಟು ಮೈನಸ್ ಪ್ಲಸ್ 2 2s 4 ಆಯಿತು. 4 ಸೈನ್ ಆಫ್ ಎನ್ ಪೈ ಬೈ 2 ಬರ್ಕೊಂಡೆ, ಡಿವೈಡೆಡ್ ಬೈ ಇಲ್ಲಿ ಪೈ ಇದೆ, ಕರೆಕ್ಟಾ? ಪೈ ಇಂಟು ಎನ್ ಸ್ಕ್ವೇರ್. ಸೊ ನನಗೆ ಲಾಸ್ಟಲ್ಲಿ ಸಿಗುವಂಥ ಟರ್ಮು 4 ಸೈನ್ ಆಫ್ ಎನ್ ಪೈ ಬೈ 2 ಡಿವೈಡೆಡ್ ಬೈ ಪೈ ಎನ್ ಸ್ಕ್ವೇರ್. ದಿಸ್ ಈಸ್ ವಾಟ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್, ದಟ್ ಈಸ್ ದ ಹಾಫ್ ರೇಂಜ್ ಫೋರಿಯರ್ ಸೀರೀಸ್. ದೇರ್ಫೋರ್ ನಾನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಇಫ್ ಯು ಸಬ್ಸ್ಟಿಟ್ಯೂಟ್ ಹಿಯರ್, if you substitute, that is for f of x, sigma bn ವ್ಯಾಲ್ಯೂ 4 ಡಿವೈಡೆಡ್ ಬೈ ಪೈ ಆಚೆ ಬರ್ಕೋತೀನಿ. ಉಳಿದಿರುವಂಥದ್ದು 1 ಬೈ ಎನ್ ಸ್ಕ್ವಯರ್ ಸೈನ್ ಆಫ್ ದಿ ವ್ಯಾಲ್ಯೂ ಎನ್ ಪೈ ಬೈ 2 ಇಂಟು ಸೈನ್ ಆಫ್ ದಿ ವ್ಯಾಲ್ಯೂ ಎನ್ ಎಕ್ಸ್. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್. ನೀವೇನಾದರೂ ಸಿಂಪ್ಲಿಫೈ ಮಾಡಿದ್ದೇ ಆದರೆ, ಬರೆದಿದ್ದೇ ಆದರೆ, ನಿಮಗೆ ಎಕ್ಸ್ಪ್ಯಾಂಡ್ ಮಾಡಿದ್ದೆ ಆದರೆ ನಮಗೇನು ಸಿಗುತ್ತಪ್ಪ ಅಂದರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4/5 ಹಂಗೆ ಇರುತ್ತೆ. ಸೊ ಎನ್ ಇಸ್ ಈಕ್ವಲ್ ಟು 1 ಹಾಕ್ತೀನಿ, 1 ಸ್ಕ್ವೇರ್ ಆಗುತ್ತೆ. ಇಲ್ಲಿ ಸೈನ್ ಎಕ್ಸ್ ಅಂತ ಬರುತ್ತೆ, ಇಲ್ಲಿ ಸೈನ್ ಎನ್ ಪೈ ಅಂದರೆ 1 ಬರುತ್ತೆ. ಸೊ ದಿಸ್ ವ್ಯಾಲ್ಯೂ ನಿಮಗೆ 1 ಡಿವೈಡೆಡ್ ಬೈ 1 ಸ್ಕ್ವೇರ್. 1 ಹಾಕಿದಾಗ ಸೈನ್ ಪೈ ಬೈ ಸೈನ್ 90 ಡಿಗ್ರಿ ಅಂತ ಅರ್ಥ, ಅಲ್ಲಿಗೆ 1 ಬರುತ್ತೆ. ಇದು ಸೈನ್ ಎಕ್ಸ್ ಉಳ್ಕೊಳುತ್ತೆ. ಅದೇ ನೀವು 2 ಹಾಕಿದಾಗ ಇದು 4 ಆಗುತ್ತೆ, ಬಟ್ ಇದು 2/2 ಕ್ಯಾನ್ಸಲ್ ಆಗಿ ಈ ವ್ಯಾಲ್ಯೂ ಏನಾಗುತ್ತೆ 0 ಆಗುತ್ತೆ. ಹಾಗೆ ನಮಗೆ 1 ಟರ್ಮ್ ಬರೋದಿಲ್ಲ. ಆಗ ನೆಕ್ಸ್ಟ್ ಟರ್ಮು 3 ಸ್ಕ್ವೇರ್ಗೆ 3 ಸ್ಕ್ವೇರ್ ಬರುತ್ತೆ. ಅವಾಗ ಇದು 3π/2. 3π/2 ಇಸ್ ಅಗೇನೆ ವಿ ವಿಲ್ ಗೆಟ್ ದ ಪಾಸಿಟಿವ್ +1. ಹಾಗಾಗಿ ನಿಮ್ಗೆ ಎಲ್ಲೇನಾಗುತ್ತೆ 1 ಬರುತ್ತೆ. ಸೈನ್ ಎನ್ ಎಕ್ಸ್ ಏನಾಗುತ್ತೆ ಸೈನ್ 3x ಆಗುತ್ತೆ.
ಅಗೇನ್ ಪ್ಲಸ್ ಹಾಕ್ತೀನಿ, ನಿಮಗೆ 4 ಸ್ಕ್ವೇರ್ ಬರಲ್ಲ, ಸೊ 5 ಸ್ಕ್ವೇರ್ ಬರುತ್ತೆ. ಸೊ 5 ಸ್ಕ್ವೇರ್ ಸೈನ್ ಆಫ್ ದಿ ವ್ಯಾಲ್ಯೂ 5x. ಸೊ ಎಕ್ಸೆಟ್ರಾ ಎಕ್ಸೆಟ್ರಾ. ಇದು ನಮಗೆ ಸಿಗುವಂತಹ ಲಾಸ್ಟ್ ಆನ್ಸರ್ ಆಗಿರುತ್ತೆ. ಅನಿಸ್ತಾ ಇರುತ್ತೆ ನಿಮಗೆ, ಸರ್ ಇಷ್ಟು ದೊಡ್ಡದು ನಾವು ಯಾವಾಗ ಸರ್ ಮಾಡೋದು ಅಂತ. ನೋಡಿ, ನನಗೂ ಕೂಡ ಮಾಡಬೇಕಾದ್ರೆ ದೊಡ್ಡದಾಗೇ ಇರುತ್ತೆ. ಸಾಲ್ವ್ ಮಾಡ್ತಾನೆ ನನಗೆ ಈಸಿ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಪ್ರೀವಿಯಸ್ ಆಗಿ ನಾನು ಹೇಳ್ಕೊಟ್ಟಿರುವಂತಹ ಬರ್ನೌಲಿಸ್ ಥಿಯರಮ್ ಆಗಲಿ, ಬೈ ಪಾರ್ಟ್ಸ್ ಆಗಲಿ, ಈ ಫಾರ್ಮುಲಾಗಳೆಲ್ಲ ಕಲಿತೀರ, ನೀವು ಸಾಲ್ವ್ ಮಾಡ್ತೀರಾ ಅಂದರೆ ಗ್ಯಾರಂಟಿ ನೀವು ಜೀವನದಲ್ಲೇ ಫೋರಿಯರ್ ಸೀರೀಸ್ನ ಕಲಿಯೋಕ್ಕಾಗಲ್ಲ. ನೀವು ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರನೇ. ಇಲ್ಲಿ ನೀವು ಅಪ್ಪರ್ ಲಿಮಿಟು ಲೋಯರ್ ಲಿಮಿಟ್ ಹಾಕ್ಬೇಕಾದ್ರೆ ಭಾರಿ ಹುಷಾರಾಗಿರ್ಬೇಕು. 0 to π/2 ಇಲ್ಲಿ ಹಾಕ್ತಿದ್ದೀರಾ, π/2 to π ಹಾಕ್ತಾ ಇದ್ದೀರಾ, ಮತ್ತು ಇಲ್ಲಿ ಅಪ್ಪರ್ ಲಿಮಿಟ್ ಸಪ್ರೇಟ್ ಹಾಕ್ತೀನಿ, ಮತ್ತು ಮೈನಸ್ ಲೋಯರ್ ಲಿಮಿಟ್ ಹಾಕ್ತೀನಿ, ಅಪ್ಪರ್ ಲಿಮಿಟ್ ಹಾಕ್ತೀನಿ, ಮತ್ತು ಈಸಿ ಆಗಲಿ ಅಂತೇಳಿ ಎಲ್ಲದರಲ್ಲೂ ಎನ್ ಕಾಮನ್ ತಗೊಂಡೆ, ಒಂದು ಮೈನಸ್ನ ಕೂಡ ಕಾಮನ್ ತಗೊಂಡೆ ಈ ಟರ್ಮ್ಸಲ್ಲಿ. ಈ ಸ್ಟೆಪ್ಸ್ಗಳಲ್ಲಿ ನೀವು ತುಂಬ ಕೇರ್ಫುಲ್ ಆಗಿರಬೇಕು. ಅವಾಗ ಮಾತ್ರ ನಿಮ್ಗೆ ಏನಾಗುತ್ತೆ, ಈ ಪ್ರಾಬ್ಲಮ್ಸ್ ಈಸಿ ಅನಿಸುತ್ತೆ. ಇಲ್ಲ ಅಂದರೆ ಅಯ್ಯೋ ಸರ್ ಈ ಪ್ರಾಬ್ಲಮ್ ನಾವು ಮಾಡೋಕ್ಕಾಗಲ್ಲ ಅನ್ನೋಂಥ ಉದ್ದೇಶ ಬಂದ್ಬಿಡುತ್ತೆ. ಓಕೆನಾ? ಸೊ ನೀವು ಆ ಥರ ಅನ್ನಲ್ಲ, ಕಷ್ಟ ಬೀಳ್ತೀರಾ, ಮಾಡ್ತೀರಾ, ನನಗೆ ಚೆನ್ನಾಗಿ ಗೊತ್ತಿದೆ. ಸೊ ಲೆಟ್ಸ್ ಸಾಲ್ವ್ ದಿಸ್ ಟೈಪ್ ಆಫ್ ಪ್ರಾಬ್ಲಮ್. ಓಕೆ, ಸೊ ಅಂದಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಡಿಪ್ಲೊಮಾ ಮುಗೀತು, ಇಂಜಿನಿಯರಿಂಗ್ ಬಂದರೆ ಸರ್ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕಾ ಅಂತ ಯೋಚನೆ ಮಾಡಿಬಿಡಿ. ನೋಡೋಣ ಇದ್ರ ನೆಕ್ಸ್ಟ್ ವೀಡಿಯೋಗೆ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡಿರ್ತೀರಾ ಅಂತ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.